ಹಾಕಿಲ್ಲ. ರಚನಾ, ಲೇಟ್ ಆಯ್ತು, ನಿಮ್ಮ ಅವ್ವ ಕಾಯ್ತಿರ್ತಾರೆ. ಓ, ಅಂದ್ರೆ ನೀನ್ ನನ್ನ ಹೋಗು ಅಂತಿದ್ಯಾ? ರಚನಾ ರೆಡಿ. ಏನಾಯ್ತು ಅಣ್ಣ? ಏನಿಲ್ಲ, ಅಮ್ಮ ವೆಯ್ಟ್ ಮಾಡ್ತಿರ್ತಾರೆ. ನೀನು ಇಲ್ಲಿ ಸ್ಟೇ ಆಗೋದು ಬೇಡ, ಹೊರಡು. ಅವಳಿಗೆ ನೀನು ನಿಜವಾಗ್ಲೂ ಹೇಳ್ಬಿಟ್ಟಿಯಾ? ಹಾ, ಅಯ್ಯೋ, ನಿನಗೆ ಕಣ್ ಕಾಣಿಸುತ್ತೆ ಅಂತ ಅವಳಲ್ಲಿ ಬಾಯಿ ಬಿಟ್ಬಿಟ್ರೆ ಏನು ಮಾಡೋದು ಬೇಬಿ? ಅದು ಮೂಗೆತ್ತು ಅಮ್ಮಮ್ಮ. ಒದೆ ಬಿದ್ದರೆ ಸ್ವಲ್ಪ ಅಗ್ರೆಸಿವ್ ಆಗುತ್ತೆ, ಬಿಟ್ಟರೆ ಆಮೇಲೆ ಮೂಲೆಯಲ್ಲಿ ಕುತ್ಕೊಂಡು ಕಣ್ಣೀರು ಹಾಕುತ್ತೆ. ಆದರೂ ಅವಳಿಗೆ ಹೇಳೋದು ಬೇಕಿತ್ತ ಅಂತ ಅವಳ ಬಗ್ಗೆ ಬಿಟ್ಟಾಕಿ ಅಮ್ಮಮ್ಮ. ಹಾಲಲ್ಲಿ ಸಕ್ಕರೆ ಜಾಸ್ತಿ ಆಗಿದೆ, ನಂಗೆ ಬೇಡ. ತಗೋ ಬೇಬಿ, ಲೈಫಲ್ಲಿ ಸಿಹಿ ಜಾಸ್ತಿ ಆಗ್ತಿದೆ ಅಂತ ಸೆಲಿಬ್ರೇಟ್ ಮಾಡಬೇಕು ಅಂತ ಒಂದೇ ಒಂದು ಸ್ಪೂನ್ ಸಕ್ಕರೆ ಜಾಸ್ತಿ ಹಾಕಿದ್ದೀನಿ, ಕುಡಿ. ಆದರೂ ಹೇಗೆ ಮಾಡ್ಕೊಂಡಿದ್ಯಾ ನೋಡು ನೀನು. ಕಾಲು ತುಂಬ ನೋಯ್ತಿದ್ಯಾ ಬೇಬಿ? ಋಷಿ ಮುಟ್ಟೋಕ್ಕೂ ಮೊದಲು ನೋವಿತ್ತು, ಬಟ್ ಈಗಿಲ್ಲ. ರಾಮ ಮುಟ್ಟಿದ ಹಲ್ಯ ನೀನು. ನಾಚಿಕೆ ನೋಡು, ನಾಚಿಕೆ. ಛೇ ಅಮ್ಮಮ್ಮ, ಎಂಥ ಕಂಪ್ಯಾರಿಸನ್ ಕೊಡ್ತಿದ್ದೀರಾ ಅಮ್ಮಮ್ಮ? ಋಷಿ ರಾಮ ಆದರೆ ನಾನು ಸೀತೆ ಅಷ್ಟೇ. ಈ ಅಹಲ್ಯ ಪಹಲ್ಯ ಎಲ್ಲ ಏನೂ ಇಲ್ಲ, ಓಕೆ? ಹೊರಡು. ರಚನಾ, ಹೋಗ್ಬಿಡ್ವಾ? ಯಾಕೆ ಸರ್, ಜಾಗ ಬಿಡಿ. ಏನು ಮುಚ್ಚಿಡ್ತಿರೋ ಹಾಗಿದೆ? ಏನಿಲ್ಲ ಸರ್, ನೀವು ಜಾಗ ಬಿಡಿ. ಸರ್, ಯಾಕೆ ಹಿಂಗೆ ಮಾಡ್ತಿದ್ದೀರಾ? ನನಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಏನು ಗೊತ್ತು? ರಚನಾ ಇಲ್ಲೇ ಇದ್ರೆ ನಮ್ಮಿಬ್ರು ರೊಮ್ಯಾನ್ಸ್ಗೆ ತೊಂದರೆ ಆಗುತ್ತೆ ಅಂತ ಅವಳನ್ನ ಮನೆಗೆ ಕಳಿಸಿದ್ರ. ನನಗೆ ಗೊತ್ತು. ಐ ನೋ. ಈಗಿರೋ ಪರಿಸ್ಥಿತಿನಾಗೆ ನಿಮ್ಮ ರೊಮ್ಯಾನ್ಸ್ ಒಂದು ಬಾಕಿ. ಈಗಿರೋ ಪರಿಸ್ಥಿತಿನ ಏನಂಗಂದ್ರೆ? ಏನಂಗಂದ್ರೆ ನೀವು ಹೆಂಗ್ ನಡ್ಕತಿದ್ದೀರಾ ಅಂತ ನಿಮ್ಗೆ ಅರ್ಥ ಆಗ್ಬೇಕು. ನೀವು ಸಲ್ಗೆ ಕೊಡೋದಿಂದ್ರನೆಯ ಎಲ್ರೂ ನಿಮ್ಮನ್ನ ಸೆಂದಾಗಿ ಬಳಸ್ಕೊತಾವ್ರೆ. ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಿಲ್ಲದೆ ನೀವು ಬಿಡಿ ಸರ್. ಹೇ ವೇಟ್, ನಾನೇನೋ ಹೇಳಕ್ ಬಂದ್ರೆ ನೀವೇನೋ ಹೇಳ್ತಿದ್ದೀರಾ. ಏನಾಯ್ತು ಕಮಲಿ ಅವರೇ? ಏನೂ ಇಲ್ಲ ಬಿಡಿ, ನಿಮ್ಗೆ ಹೆಂಗ್ ಬೇಕೋ ಹಂಗೆ ಇರಿ. ಎಲ್ರು ತವ ಆರಾಮಾಗಿ ಕತೆ ಹೇಳ್ಕೊಂಡು ಕೈ ಹಿಡ್ಕೊಂಡು ಊಟ ಮಾಡಿಸ್ಕೊಂಡು ನಿಮ್ಗೆ ಹೆಂಗ್ ಬೇಕೋ ಹಂಗಿರಿ ಸರ್. ಓ, ಅದಕ್ಕೆನಾ ಅಂತ ಮುಖ ಉದಿಸ್ಕೊಂಡಿರೋದು? ನಾನೇನ್ ಮುಖ ಉದಿಸ್ಕೊಂಡಿಲ್ಲ. ನಿಮ್ಗೇನ ನಂಗೆ ಕಾಣ್ತಿದ್ರೆ ಡಾಕ್ಟರ್ ತವ ಹೋಗಿ ಕಣ್ ಚೆಕಪ್ ಮಾಡಿಸ್ಕೊಳ್ಳಿ. ಹೆಂಗಿದ್ರು ನಿಮ್ಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಆಮೇಲೆ ಹೋಗೋಣ. ಕಮಲಿ,
ಎಲ್ಲಿ ಹೋಗಿದ್ದೆ? ಅಜ್ಜಿ, ರಚನಾ ಮನೆಗೊಂಡ್ಲು, ಕಳ್ಸ್ಬಿಟ್ಟು ಬರಕ್ಕೆ ಹೋಗಿದ್ದೆ. ನೀವಿನ್ನ ಮನೆ ಕಂಡಿಲ್ವಾ ಅಜ್ಜಿ? ಯಾಕೋ ನಿದ್ದೆ ಬರ್ತಿಲ್ಲ ಕಮಲಿ. ನಡೆದಿರೋದ್ರ ಬಗ್ಗೆನೇ ನನಗೆ ಯೋಚನೆ ಬರ್ತಾ ಇದೆ. ಯಾವುದ್ರ ಬಗ್ಗೆ ಹೇಳ್ತಿದ್ದೀರಾ ಅಜ್ಜಿ? ಅನಿಕನ ವಿಷಯನೇ ಕಮಲಿ. ನಿನಗೇನು ಅನ್ಸುತ್ತೆ ಕಮಲಿ? ಹಾಂ ಅಜ್ಜಿ, ನನಗೇನು ಅನ್ನಿಸ್ತೈತೆ ಅಂದರೆ ನಾನೇನು ಹೇಳಿ? ಅದಕ್ಕೆ ಅಷ್ಟೊಂದು ಗಾಬರಿ ಆಗ್ತಾ ಇದೆಯಾ? ಅನಿಕಾ ಹೀಗೆ ಇದ್ರೆ ಅವಳು ಮುಂದಿನ ಜೀವನ ಹೇಗೆ ಅಂತ ನನಗೆ ಯೋಚನೆ. ಅದ್ರ ಬಗ್ಗೆ ನಿನಗೇನು ಅನ್ಸತ್ತೆ ಅಂತ ಕೇಳಿದೆ. ಎಲ್ಲನೂ ಆ ಮಾರವನ್ ಮ್ಯಾಕೆ ಭಾರ ಹಾಕಿವ್ನಿ ಅಜ್ಜಿ. ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳೋದು ಬಿಟ್ರೆ ನಂಗೆ ಬೇರೆ ಯಾವುದು ದಾರಿ ಕಾಣಿಸ್ತಿಲ್ಲ ಅಜ್ಜಿ. ಅಜ್ಜಿ, ಅವ್ವ ಹಾಲು ತಂದ್ಕೊಡ್ತೀನಿ ಅಂತ ಹೇಳಿದ್ಲಲ್ಲ, ಕುಡಿದ್ರಾ? ಇಲ್ಲ, ಬೇಡ ಅಂತ ಹೇಳಿದ್ದೀನಿ. ಅರ್ಶಿನ ಹಾಕಿ ಒಂದು ಲೋಟ ಕುಡಿದ್ರೆ ಒಳ್ಳೇದು ಅಜ್ಜಿ. ನಾನು ಹೋಗಿ ತಗೊಂಬರ್ತೀನಿ. ರಿಷಿ, ತಂಗಿನ ಕಳಿಸ್ಬಿಟ್ಟು ಬಂದ್ಯಾ? ನಿಮ್ಗೆ ಹೇಗೆ? ಓ, ಕಮಲಿ ಅವ್ರು ಹೇಳಿದ್ರಾ? ಎಲ್ಲಿ ಕಮಲಿ ಅವರು? ಹಾಲು ತರ್ತೀನಿ ಅಂತ ಹೋದ್ಲು. ಯಾಕೆ ಅವಳು ಡಲ್ ಆಗಿದ್ದಾಳೆ? ಏನಾಯ್ತು? ಸ್ವಲ್ಪ ಸಿಟ್ಟಾಗಿದ್ದಾರೆ ಅಷ್ಟೇ. ಇಲ್ಲ ರಿಷಿ, ನನಗೆ ಹಾಗೆ ಅನ್ನಿಸ್ತಾ ಇಲ್ಲ. ಬೇರೆ ಏನೋ ಕಾರಣ ಇದೆ ಅಂತ ನಂಗೆ ಅನ್ಸತ್ತೆ. ಕಮಲಿ ಇಷ್ಟು ಚಿಕ್ಕ ಪುಟ್ಟ ವಿಷಯಕ್ಕೆ ಅಷ್ಟೊಂದು ಬೇಜಾರಾಗಲ್ಲ. ಕಮಲಿ ಏನಾದರೂ ಅನಿಕನ್ ನೋಡೋದಕ್ಕೆ ಅವಳು ರೂಮ್ಗೆ ಹೋಗಿದ್ಲಾ? ಹಾ, ಹೌದು ಅಜ್ಜಿ. ಆಗ್ಲೇ ಕುಡಿದ್ಬಿಟ್ಟು ಮನೆ ಕಳಿ ಅಜ್ಜಿ. ನೀನು ಅಷ್ಟೇ ಕಮಲಿ, ಯಾವುದನ್ನು ತಲೆಗೆ ಹಾಕ್ಕೋಬೇಡ. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ಸರಿ ಅಜ್ಜಿ. ಹೊತ್ತಾಯ್ತು, ಹೋಗಿ ಮಲ್ಕೊಳ್ಳಿ. ಗುಡ್ ನೈಟ್ ಅಜ್ಜಿ. ಗುಡ್ ನೈಟ್. ಇದ್ದಿದ್ರೆ ರಿಷಿ ಇದನ್ನೆಲ್ಲ ಮಾಡ್ತಿದ್ನ ಅಮ್ಮಮ್ಮ. ದಿಸ್ ಇಸ್ ಲವ್. ರಿಷಿಗೆ ನಾನಂದ್ರೆ ಪ್ರೀತಿ. ಅವನಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಬಟ್ ಬೇಬಿ, ಆಡೋ ಆಟದಲ್ಲಿ ತುಂಬ ಎಚ್ಚರಿಕೆ ಇರಬೇಕು, ಓಕೆ? ಅವಳು ಏನಾದರೂ ಬಾಯಿ ಬಿಟ್ಬಿಡ್ತಾಳೆ ಅನ್ನೋ ಭಯ ನನಗೆ. ಬಿಡ್ಲಿ, ಏನಾಗುತ್ತೆ? ರಿಷಿ ನನ್ನ ಜೊತೆ ಇದ್ದಾನಮ್ಮಮ್ಮ. ನಿನಗೆ ಇಷ್ಟು ಕಾನ್ಫಿಡೆನ್ಸ್ ಇದ್ದರೆ ನಾನೇನು ಹೇಳಲ್ಲ ಬೇಬಿ. ರಿಷಿ ಇವಾಗ ನಿನ್ನ ಜೊತೆ ನಿಂತಿದ್ದಾನೆ. ಹಾಗೆ ಈ ಇಡೀ ಆಸ್ತಿ ನಮ್ಮ ಕೈಗೆ ಬಂದ್ಬಿಟ್ರೆ ಅದೇನು ದೊಡ್ಡ ವಿಷಯ ಅಲ್ಲ ಅಮ್ಮಮ್ಮ. A4 ಸೈಜ್ ಪೇಪರಲ್ಲಿ 2 ಇಂಚಸ್ ಸೈನ್ ಅಷ್ಟೇ ತಾನೇ ಆಗುತ್ತೆ. ಅತಿ ಶೀಘ್ರದಲ್ಲೇ ಆಗುತ್ತೆ.
ಆಗೈತೆ ಅಜ್ಜಿ. ಹಲೋ ಡಾಕ್ಟರ್, ಇಟ್ಸ್ ಅ ವೆರಿ ಎಮರ್ಜೆನ್ಸಿ. ಪ್ಲೀಸ್ ಆದಷ್ಟು ಬೇಗ ಬನ್ನಿ ಡಾಕ್ಟರ್. ಋಷಿ, ಏನಾಯ್ತಪ್ಪ? ಅನ್ಕೊಂಡಂಗೆ ಏನಾಯ್ತು? ಏನಾಯ್ತು ಏನಾಯ್ತು? ಕಮಲಿಯವರೇ, ಅಳ್ಬೇಡಿ, ಅಜ್ಜಿಗೇನು ಆಗಲ್ಲ, ಧೈರ್ಯವಾಗಿರಿ. ಏನಾಯ್ತು ಚಂದ್ರು? ಚೆನ್ನಾಗಿ ಮಾತಾಡ್ಕೊಂಡಿದ್ಲಲ್ಲ, ನೋಡು ಅವಳಿಗೇನಾರಾದ್ರೆ ನಾನು ಉಳಿಯೋದಿಲ್ಲ. ಅಪ್ಪ, ನೀವು ಸಮಾಧಾನ ಮಾಡ್ಕೊಳ್ಳಿ, ಅಮ್ಮಂಗೇನೂ ಆಗಲ್ಲ. ಕಮಲಿಯವರೇ, ನೀವು ಅಳ್ತಿದ್ರೆ ಎಲ್ಲರೂ ಗಾಬರಿ ಆಗ್ತಾರೆ. ಪ್ಲೀಸ್. ಯಾಕೆ ಇದ್ದಕ್ಕಿದ್ದ ಹಾಗೆ ಎಲ್ಲರೂ ಹೀಗೆ ಗುಂಪು ಕಟ್ಕೊಂಡು ನಿಂತಿದ್ದಾರೆ? ಅನ್ಕೊಂಡ ಏನಾದ್ರೂ ಹಾಸ್ಯ ಹಿಡಿದ್ಬಿಟ್ಲ? ಆಹಾ, ದೊಡ್ಡ ತಲೆ ಏನಾದ್ರೂ ಉರುಳು ಬಿದ್ರೆ ಇಡೀ ಆಸ್ತಿ ಎಲ್ಲ ನಮ್ಮ ಕೈಯೊಳಗೆ ಹಾಕಬಹುದು. ಚಂದ್ರು, ಏನಾಯ್ತಪ್ಪ? ಎಲ್ರು ಯಾಕೆ ಸಪ್ಪಗ್ ನಿಂತಿದ್ದೀರಾ? ಅಲ್ಲ, ಎಲ್ಲರೂ ತುಂಬಾ ಟೆನ್ಷನ್ ಅಲ್ಲಿ ನಿಂತ್ಕೊಂಡಿದ್ದೀರಾ. ಏನಾಯ್ತು? ರಿಷಿ, ಅನ್ಪೂರ್ಣನಿಗೇನು ಆಗಿಲ್ಲ ತಾನೇ? ಅತ್ತೆ, ನೀವು ಮನೆಯವ್ರು ತಾನೆ, ಇಲ್ಲಿ ಏನಾಗ್ತಾ ಇದೆ ಏನಾಗ್ತಾ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಾಗಲ್ವಾ? ಅಯ್ಯೋ, ನಾನು ಅನೇಕನ್ ನೋಡ್ಕೋತಾ ಇದ್ನಪ್ಪ, ಅದ್ರಲ್ಲೇ ಬಿಸಿ ಇದ್ದೆ. ಏನಾಯ್ತು ಅಂತ ಕೇಳಿದ್ದಪ್ಪ. ಅಜ್ಜಿ ಇದ್ದಕ್ಕಿದ್ದಂಗೆ ಎದೆ ಇಟ್ಕೊಂಡು ಬಿದ್ದೋದ್ರು. ಏನಾಯ್ತು ಅಂತಾನೆ ಗೊತ್ತಿಲ್ಲ. ಅಯ್ಯಯ್ಯೋ, ಹಾಗೆ ತಕ್ಕ. ಅಯ್ಯೋ ದೇವ್ರೆ, ಇನ್ನು ಮನೇಲಿ ಇಟ್ಕೊಂಡಿದ್ದೀರಲ್ಲಪ್ಪ, ಪ್ರಾಣಕ್ಕೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಏನ್ ಮಾಡೋದು? ಅತ್ತೆ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಮುಚ್ಚಿ ಬಾಯ್ನ. ಸೇಫ್ಟಿಗೆ ಹೇಳಿದೆ ಚಂದ್ರು. ಡಾಕ್ಟರ್ ಬಂದಿದ್ದಾರೆ, ನೀವು ಏನು ಹೇಳೋದ್ ಬೇಡ. ಓ, ಡಾಕ್ಟರ್ ಬಂದಿದ್ದಾರಾ? ಅಪ್ಪ, ನೀವು ಹೋಗಿ ರೆಸ್ಟ್ ಮಾಡಿ. ಡಾಕ್ಟರ್ ಬಂದ್ಮೇಲೆ ನಾನು ಹೇಳ್ತೀನಿ. ಅಲ್ಲ ಅಪ್ಪ, ನೀವು ರೆಸ್ಟ್ ಮಾಡಿ ಪ್ಲೀಸ್. ಡಾಕ್ಟ್ರೇ, ಅಮ್ಮ ಹೇಗಿದ್ದಾರೆ? ಏನು ಪ್ರಾಬ್ಲಮ್ ಇಲ್ಲ ತಾನೆ? ಮೈನರ್ ಹಾರ್ಟ್ ಅಟ್ಯಾಕ್ ಆಗಿದೆ. ಹಾರ್ಟ್ ಅಟ್ಯಾಕಾ? ನಾನು ಹೇಳ್ದೆ ಬೇಗ ಆಸ್ಪತ್ರೆ ಕರ್ಕೊಂಡು ಹೋಗಿ ಅಂತ. ನನ್ನೇ ಬೈತಿಯಲ್ಲ ಚಂದ್ರು, ಪಾಪ ಅನ್ಪೂರ್ಣ. ಕಾಮಿನಿ ಅಜ್ಜಿ, ನೀವು ಸ್ವಲ್ಪ ಸುಮ್ಮನೆ ಇರಿ. ಡಾಕ್ಟರ್, ಈಸ್ ಶಿ ಫೈನ್? ಯಾ, ಶಿ ಇಸ್ ಫೈನ್. ಆದರೆ ನಾಳೆ ಅವ್ರಿಗೆ ECG ಮಾಡಬೇಕಾಗತ್ತೆ. ತಪ್ಪದೆ ಹಾಸ್ಪಿಟಲ್ ಕರ್ಕೊಂಡ್ಬಂದ್ಬಿಡಿ. ಈಗ ಇಂಜೆಕ್ಷನ್ ಕೊಟ್ಟಿದ್ದೀನಿ, ನಿದ್ದೆ ಮಾಡಲಿ. ಆದರೆ ನಾಳೆ ಮಾತ್ರ ತಪ್ಪಿಸ್ಬೇಡಿ, ಬೆಳಿಗ್ಗೆ ECG ಆಗಲೇಬೇಕು. ಅಂಕಲ್, ಏನೂ ಆಗಲ್ಲ, ನೀವು ಚಿಂತೆ ಮಾಡಬೇಡಿ. ಭಯ ಪಡೋಂಥದ್ದೇನಿಲ್ಲ, ಡೋಂಟ್ ವರಿ. ಸರಿ, ನಾನು ನೋಡ್ತೀನಿ, ನಾಳೆ ಕರ್ಕೊಂಡು ಬಂದ್ಬಿಡಿ. ಅಜ್ಜಿ, ಕಾಮಿನಿ, ಯಾವ ಗಳಿಗೆ ಹೇಳಿದೆಯೋ ಏನೋ ಗೊತ್ತಿಲ್ಲ ಕಣೆ. ನೀನ್ ಹೇಳಿದಾಗೆ ಆಗೋಯ್ತಲ್ಲ.
ಆ ಮುದುಕಿ ಗೊತ್ತಕ್ಕನ್ನೋಕ್ಕೂ ಮುಂಚೆ ಹೇಗಾದ್ರೂ ಮಾಡಿ ಆಸ್ತಿ ನಮ್ಮ ಕೈಗೆ ಬರಬೇಕು. ಯಾವ್ದನ್ನು ತಲೆಗೆ ಹಚ್ಕೋಬೇಡ ಅಂದ್ರೆ ಎಲ್ಲಿ ಕೇಳ್ತೀಯ ನೀನು? ನೀನೇನಾರಾದ್ರೆ ನಾ ಬದುಕಿರ್ತೀನ? ಅಯ್ಯೋ, ಡಾಕ್ಟ್ರ್ ಏನು ಆಗಿಲ್ಲ ಅಂತ ಹೇಳ್ತಿದಾರಲ್ರಿ, ನಾಳೆ ಚೆಕ್ ಮಾಡಿಸಿದ್ರೆ ಆಯ್ತು ಬಿಡಿ. ನೀವು ಸುಮ್ಮನೆ ತುಂಬಾನೇ ಯೋಚನೆ ಮಾಡ್ತೀರಾ. ಇನ್ನು ಚಿಕ್ಕ ವಯಸ್ಸು ಅಂತ ನೆನಪ ನಿನಗೆ? ಎಷ್ಟು ಹುಷಾರಾಗಿದ್ರು ಸಾಲದು ನೋಡು. ಇನ್ಮೇಲೆ ಈ ಆಫೀಸು, ಮೀಟಿಂಗು, ಕಾಲೇಜು ಅಂತ ಎಲ್ಲೂ ಹೋಗಿ ಕೂಡ್ದು ನೀನು. ಮಗನು ಮೊಮ್ಮಗಳು ನೋಡ್ಕೋತಾರೆ. ಹ್ಞೂ ಅಜ್ಜಿ, ನೀವು ಇನ್ಮ್ಯಾಕೆ ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೋಬೇಡಿ. ನನಗೇನಾಗತ್ತೆ ಹೇಳು? ನೀವೆಲ್ಲ ಇರೋವಾಗ ನನಗೇನೂ ಆಗೋದಿಲ್ಲ. ರಿಷಿ, ಏನಪ್ಪ? ಅಜ್ಜಿ, ಮನಸ್ಸಲ್ಲಿ ಭಯ ಇಟ್ಕೊಂಡು ಹೀಗೆಲ್ರಿಗೂ ಧೈರ್ಯ ಹೇಳೋದು ತುಂಬಾ ಕಷ್ಟ. ಈಗ 1 ಗಂಟೆ ಮುಂಚೆ ನಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಿದ್ರಿ. ನನಗಂತೂ ಸಿಕ್ಕಾಪಟ್ಟೆ ಭಯ ಆಯಿತು. ಅಯ್ಯೋ, ನೀನು ಹೀಗಂದ್ರೆ ಹೇಗಪ್ಪ ರಿಷಿ? ನಾನು ಹುಟ್ಟಿದಾಗಿಂದ ಅಜ್ಜಿ ಅಂತ ಬಾಯಿ ತುಂಬ ಕರೆದಿರೋದು ನಿಮ್ಮನ್ನು ಮಾತ್ರ. ನಿಮ್ಗೇನಾದರೂ ಆಯಿತು ಅಂದರೆ ನಾವು ಯಾರೂ ನೆಮ್ಮದಿಯಾಗಿರಲ್ಲ ಅಜ್ಜಿ. ಮನೆ ಮಂದಿ ಪ್ರೀತಿಗಿಂತ ತೊಟ್ಟು ಮಾತು ಬೇರೆ ಯಾವುದೂ ಇಲ್ಲ ಕಣಪ್ಪ. ಎಂಥ ಕಾಯಿಲೆ ಬಂದ್ರು ಮನೆಯವರೆಲ್ಲರೂ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಸಾಕು, ಮಾಯ ಆಗೋಗ್ಬಿಡುತ್ತೆ. ಅಂಥದ್ರಲ್ಲಿ ಇದೆಲ್ಲ ಏನು? ಡಾಕ್ಟ್ರ್ ಏನಂದ್ರು? ಏನೂ ಇಲ್ಲಮ್ಮ, ಭಯ ಪಡಬೇಡಿ ಅಂತ ಹೇಳಿದರು. ನಾಳೆ ಒಂದು ಚಿಕ್ಕ ಟೆಸ್ಟ್ ಇದೆ ಅಂತೆ, ಹಾಸ್ಪಿಟ್ಲಿಗೆ ಬರಕ್ಕೆ ಹೇಳಿದ್ದಾರೆ ಅಷ್ಟೇ. ನೋಡಿದ್ರ, ನನಗೇನು ಆಗಿಲ್ವಂತೆ, ಒಂದು ಚಿಕ್ಕ ಟೆಸ್ಟ್ ಇದೆಯಂತೆ ಅಷ್ಟೇ. ಏನು ಟೆಸ್ಟ್ ಅಂತ ಚಂದ್ರು? ನಾರ್ಮಲ್ ಅಮ್ಮ, ರೆಗ್ಯುಲರ್ ಚೆಕಪ್ ಅಷ್ಟೇ. ಇದನ್ನೇ ಹೇಳಿದ್ದು ಮನೆಯವ್ರ ಪ್ರೀತಿ ಅಂತ. ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಗೊತ್ತು.